ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SK Tech Life ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವಾಟ್ಸಪ್ನಲ್ಲಿ ಎರಡು ನಂಬರ್ ಇದ್ದರೆ ಅದು ಒಂದೇ ವಾಟ್ಸಪ್ನಲ್ಲಿ ಯಾವ ಥರ ಎರಡು ನಂಬರ್ ಯೂಸ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಆ್ಯಕ್ಟಿವೇಟ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದವರು ಶೇರ್ ಮಾಡಿ, ಇದೇ ಥರ ಕಂಟೆಂಟ್ ಬರುತ್ತೆ. ಈ ವಿಡಿಯೋನ ಪೂರ್ತಿ ಎಂಡ್ ತನಕ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಕಂಟೆಂಟ್ ಅರ್ಥ ಆಗಲ್ಲ. ಕಂಟೆಂಟ್ ಅರ್ಥ ಆಗಿಲ್ಲ ಅಂದರೆ ನಿಮಗೆ ನೋಡಿದ್ರೆ ಕೂಡ ಯೂಸ್ಫುಲ್ ಅನ್ಸಲ್ಲ. ವೆಲ್ಕಮ್ ಟು ಮೈ ಚಾನಲ್ SK Tech Life ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ವಾಟ್ಸಪ್ನಲ್ಲಿ ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂದರೆ, ನಿಮ್ಮದು ಎರಡು ನಂಬರ್ ಇದ್ದರೆ, ಪರ್ಸ್ನಲ್ ನಂಬರ್ ಆಗಲಿ ಪ್ರೈವೇಟ್ ನಂಬರ್ ಆಗಲಿ, ನಿಮ್ಮದು ಎರಡು ನಂಬರ್ ಇರುತ್ತಲ್ಲ, ನೀವು ವಾಟ್ಸಪ್ ಯೂಸ್ ಮಾಡ್ಬೇಕಂತೀರಿ ಎರಡು ಮೊಬೈಲ್ ನಂಬರ್ನ. ನೀವೇನು ಮಾಡ್ತೀರಪ್ಪ, ಒಂದೊಂದು ಮೊಬೈಲ್ ನಂಬರ್ಗೆ ಒಂದೊಂದು ವಾಟ್ಸಪ್ ಆ್ಯಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ಲಾಗಿನ್ ಮಾಡ್ತೀರಿ. ಆದರೆ ಇವಾಗ ಆ ಥರ ಇಲ್ಲ, ಅಪ್ಡೇಟ್ ತಂದಿರೆ ವಾಟ್ಸಪ್ದು. ಒಂದೇ ವಾಟ್ಸಪ್ನಲ್ಲಿ ಎರಡು ಮೊಬೈಲ್ ನಂಬರ್ ಯೂಸ್ ಮಾಡ್ಬೋದು ಎಟ್ ಎ ಟೈಮ್. ಅದು ಯಾವ ಥರ ಪ್ರಾಸೆಸರ್ ಇರುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ನೋಡಿ. ಇನ್ನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಟೆಂಟ್ ಅರ್ಥ ಆಗಲ್ಲ. ಫಸ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಿ ವಾಟ್ಸಪ್ ಅಂತ ಸರ್ಚ್ ಮಾಡಿದ್ದು ತೋರಿಸ್ತೀನಿ ನೋಡಿ. ವಾಟ್ಸಪ್ ಅಂತ ಸರ್ಚ್ ಮಾಡಿದರೆ ಈ ಥರ ಬರುತ್ತೆ. ಓಪನ್ ಮಾಡಿ, ನಾನು ಡೌನ್ಲೋಡ್ ಮಾಡಿ, ಓಪನ್ ಅಂತ ಬರುತ್ತೆ, ನೀವು ಡೌನ್ಲೋಡ್ ಮಾಡಿ. ನೆಕ್ಸ್ಟ್ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ ಪ್ರಾಸೆಸರ್. ಇಲ್ಲಿ 3 ಡಾಟ್ಸ್ ಮೇಲೆ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನೆಕ್ಸ್ಟ್ ಇಲ್ಲಿ ನಿಮ್ಮದು ಹೆಸರು ಇರುತ್ತಲ್ಲ, ನಿಮ್ಮ ಪ್ರೊಫೈಲ್ ಹೆಸರು ಮೇಲೆ ಇಲ್ಲಿ ಬಗಲ QR ಕೋಡು, ಅದ್ರ ಬಗಲಾಗ ಒಂದು ಸಿಂಬಲ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಹೆಸರು, ನಿಮ್ಮ ಪ್ರೊಫೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಕಾಣಿಸುತ್ತೆ. ಅದ್ರ ಕೆಳಗಡೆ ಆ್ಯಡ್ ಅಕೌಂಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಗ್ರಿ ಆ್ಯಂಡ್ ಕನೆಕ್ಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ನೆಕ್ಸ್ಟ್ ಯಾವ ಮೊಬೈಲ್ ನಂಬರ್ ಕೊಡ್ತೀರೋ ಆ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕನೆಕ್ಟಿಂಗ್ ಅಂತಿದೆ. ಇಲ್ಲಿ ನಿಮ್ಮ ನಂಬರ್ ಇದೇನಾ ಇಲ್ಲ ಕರೆಕ್ಟ್ ಅಂತಿದೆ ಎಲ್ಲ ನೋಡಿ. ಮೇಲೆ ಇಲ್ಲಿ ಎಡಿಟ್ ಇಲ್ಲ ಎಸ್ ಅಂತ ತೋರಿಸುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟ್ ಇದ್ದರೆ. ಅದಾದಮೇಲೆ ಸೆಂಡಿಂಗ್ ಕೋಡ್ ಅಂತ ಹೋಗುತ್ತೆ. ಯಾವ ಮೊಬೈಲ್ ನಂಬರ್ ಕೊಟ್ಟಿರೋ ಆ ಮೊಬೈಲ್ ನಂಬರ್ಗೆ ಒಂದು ಕೋಡ್ OTP ಹೋಗುತ್ತೆ. ಆ OTP ಇಲ್ಲಿ ಎಂಟರ್ ಮಾಡಿ. ಈ ಥರ ಆ ನಂಬರ್ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಸ್ಟೋರೇಜ್ ಆಗಲಿ ಏನೇನಾಗಲಿ ತೋರಿಸುತ್ತೆ. ನಾನು ಆಲ್ಮೋಸ್ಟ್ ಸ್ಕಿಪ್ ಮಾಡ್ತೀನಿ ನಿಮ್ಗೆ ತೋರ್ಸೋಕೆ. ನೆಕ್ಸ್ಟ್ ನೀವು ಯಾವುದೋ ನಂಬರ್ ಇಟ್ಕೋಬೋದು, ನಿಮ್ಮ ಮೊಬೈಲ್ ನಂಬರ್ ಆಗಲಿ ನಿಮ್ಮದು ಹೆಸರಾಗಲಿ, ನಿಮ್ಮದೇನು ಸೆಟ್ ಮಾಡಿಲ್ಲಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ರಿಯೇಟ್ ಆ್ಯಕ್ಸಸ್ ಅಂತಿದೆ, ನಾನು ಆಲ್ಮೋಸ್ಟ್ ಸ್ಕಿಪ್ ಕೊಡ್ತೀನಿ. ನೀವು ಆ್ಯಡ್ ಮಾಡ್ಬೋದು ಏನೇನಾಗಲಿ. ನಿಮ್ಮ ಹೆಸರು ಅದು ಪ್ರಾಸೆಸರ್ ಎಲ್ಲ ಕೇಳುತ್ತಲ್ಲ, ಅದ್ರ ಕೊಡ್ಬೋದು. ಇಲ್ಲಿ ಪ್ಲೀಸ್ ಎ ಮೂಮೆಂಟ್ ಅಂತಿದೆ, ಇಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ ನಂಬರ್ ಬಂದಿದೆ, ನಾವು ಇವಾಗ ಹೊಸ ನಂಬರ್ ಆ್ಯಡ್ ಮಾಡಿವಲ್ಲ, ಈ ಥರ ಪ್ಲೇನ್ ಇರುತ್ತೆ, ನೀವು ಚಾಟ್ ಮಾಡ್ಬೋದು. ಈ ಥರ ಆದಮೇಲೆ ನೀವು ಏನು ಮಾಡ್ಬೋದು, ನಿಮ್ಮ ನೆಕ್ಸ್ಟ್ ನಂಬರ್ಗೆ ಹೋಗ್ಬೇಕಂದ್ರೆ ಏನಿಲ್ಲ, ಮತ್ತೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ವಿಚ್ ಅಕೌಂಟ್ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಆ ಓಲ್ಡ್ ನಂಬರ್ಗೆ ಬರುತ್ತೆ, ಓಲ್ಡ್ ಅಕೌಂಟ್ಗೆ ಬರುತ್ತೆ. ಮತ್ತೆ ಅದ್ರಿಗೆ ಹೋಗ್ಬೇಕಂದ್ರೆ ಸೇಮ್ ಪ್ರಾಸೆಸರ್, 3 ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಅಕೌಂಟ್ಗೆ ಹೋಗ್ತೀವಿ. ಇಷ್ಟೇ ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಕ್ಲಾರಿಟಿ ಆಗಿದೆ. ಕಂಟೆಂಟ್ ಇಷ್ಟವಾದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.